ದೋಸೆ ಹಾಕಿ ಚೆನ್ನಾಗಿ ನೆನೆದಿದೆ. ಕೆಂಪು ಖಾರ ಚಟ್ನಿ, ದೊಡ್ಡ ಬೆಳ್ಳುಳ್ಳಿ, ಕೆಂಪು ಖಾರ ಚಟ್ನಿ, ದೋಸೆ, ಆಲೂಗಡ್ಡೆ ಪಲ್ಯ. ಸಾರಿ ಮಾಮ, ಐ ವಿಲ್ ನಾಟ್ ಕಮ್. ನಾನು ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಬುಧವಾರದ್ದು ಬೆಳಗ್ಗೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಅಂತ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಹಾಗೆ ಕೆಂಪು ಖಾರ ಚಟ್ನಿ ಹೋಟೆಲ್ ಸ್ಟೈಲನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಹಾಗೆ ಈ ಸೈಡು ಕೆಂಪು ಖಾರ ಚಟ್ನಿ ಮಾಡಲಿಕ್ಕೆ ಅಂತ ಒಂದು 10-11 ಮೆಣಸಿನ್ಕಾಯಿ, ರೆಡ್ ಕಲರದ್ದು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಸ್ಪೂನಷ್ಟು ಪುಟಾಣಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಇದು ದೊಡ್ಡ ಬೆಳ್ಳುಳ್ಳಿ. ಇದ್ರ ಸೈಜ್ ನೋಡಿದರೆ ಒಂದು ಈರುಳ್ಳಿ ಇರುತ್ತಲ್ವ ದೊಡ್ಡ, ಇದು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಆದರೆ ದೊಡ್ಡ ಈರುಳ್ಳಿ ಇರುತ್ತಲ್ವ ಒಳಗಡೆ, ಆ ಥರನೇ ಎಷ್ಟು ದೊಡ್ಡದಾಗಿ ಇದೆ ಇದು ಪಾವು kg 80 ರುಪೀಸ್ ಮಾರ್ಕೆಟ್ನಲ್ಲಿ ಮೊನ್ನೆ ತಂದಿದ್ದು. ಹಾಗೆ ಈ ಸೈಡ್ನು ಕುಡಿಯೋ ನೀರನ್ನೇ ಹಾಕ್ಕೊಳ್ಳಿ, ಅಂದರೆ ಇದು ರುಬ್ಬೋ ನೀರಿಗೆ ಮತ್ತು ನೀರು ಬೇಕಾದರೆ ರುಬ್ಬಲಿಕ್ಕೆ ಅಂತ ಇದನ್ನೇ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಕುಡಿಯೋ ನೀರನ್ನೇ ಹಾಕೋತಾ ಇದ್ದೀನಿ. ಇದನ್ನು ಈಗ ಬಿಸಿ ಇಟ್ಕೋತಾ ಇದ್ದೀನಿ, ಸ್ವಲ್ಪ ಅದು ಕಾಯಬೇಕು. ಈ ಸೈಡು ಟೀ ಕೂಡ ಇಟ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ಒಂದು 5 ಆಲೂಗಡ್ಡೆನ ವಾಶ್ ಮಾಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಈಗ ಇದು 3 ವಿಸಿಲ್ ಹಾಕ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಈ ಸೈಡ್ ನಾನು ಹಸಿ ಚಟ್ನಿ, ಅಂದರೆ ಇದನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದು, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ನಾನಿಲ್ಲಿ ಬಿಸಿನೀರು ಚೆನ್ನಾಗಿ ಕುದಿಬೇಕು, ಅದು ಇಲ್ಲಿ ಮಟ್ಟ ಈಗ ವೇಟ್ ಮಾಡ್ತಾಯಿದ್ದೀನಿ. ಈ ಸೈಡು ದೊಡ್ಡ ಬೆಳ್ಳುಳ್ಳಿ ಅಂತ ಹೇಳಿದ್ನಲ್ಲ, ಅದೇ ಇದು ಒಂದೊಂದು ಎಸಳು ಎಷ್ಟು ದೊಡ್ಡದಾಗಿದೆ. ಈಗ ಈ ಸೈಡು ನೀರು ಚೆನ್ನಾಗಿ ಕುದೀತು. ಈಗ ಇದಕ್ಕೇ ಅದ್ರದ್ದು ಹಿಂದಿನ ತುಂಬನ್ನ ತಗೊಂಡು ಈಗ ಮೆಣಸಿನ್ಕಾಯಿನ ನೆನೆ ಹಾಕ್ತಾಯಿದ್ದೀನಿ. ಇದು ಒಂದು 10-15 ನಿಮಿಷ ನೆನೆದ್ರೆ ಸಾಕು. ಇದಕ್ಕೇ ಈಗ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಮುಚ್ಚಿಟ್ಕೋತಾ ಇದ್ದೀನಿ. ಈ ಸೈಡು ಆಲೂಗಡ್ಡೆ ಪಲ್ಯಗೆ ಅಂತ ಈರುಳ್ಳಿನ ಸಣ್ಣದಾಗಿ ಉದ್ದಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದಾಯಿತು. ಈ ಸೈಡು 10 ಮಿನಿಟ್ಸ್ ಆಯ್ತಲ್ವ, ಮೆಣಸಿನ್ಕಾಯಿ ನೆನೆದಿದೆ. ಹಾಗೆ ಈಗ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ನೆಲ್ಲ ನೆನೆಸಿ ಹಾಕಿದ್ನಲ್ವ, ಅದನ್ನು ಕೂಡ ಈಗ ನೀರನ್ನ ತಗೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾದರೆ ಈಗ ನೀರನ್ನ ಹಾಕ್ಕೊಂಡಿದ್ದೀರಲ್ಲ, ಇದನ್ನೇ ಹಾಕ್ಕೊಂಡು ರುಬ್ಕೋಬೇಕು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಬಿಸಿ ಇದೆ ಒಂದು ಚೂರು. ಈಗ ಹಾಕ್ಕೊಂಡಿದ್ದಾಯಿತು. ಈ ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಳಿದಿರುವ ಪುಟಾಣಿ, ಹಾಗೆ ಜೀರಿಗೆ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ತೆಳ್ಳಗೆ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ದೋಸೆ ಕೆಂಪು ಖಾರದ ಚಟ್ನಿ ರೆಡಿ ಆಗುತ್ತೆ. ನೀರು ಇದಕ್ಕೆ ಹಾಕಲಿಕ್ಕೆ ಬೇಕು ಅಂತ ಹೇಳಿದರೆ ಇದನ್ನೇನೇ ಹಾಕಿರ್ತೀರ ನೀರು ಹಾಕ್ಕೋಬೋದು.
ಚಟ್ನಿ ಯಾವ ಥರ ಬಂದಿದೆ ಅಂತ. ಆಯಿತು. ಈಗ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಈಗೆಲ್ಲ ಆಲೂಗಡ್ಡೆ ಸಿಪ್ಪೆನ ತೆಗೆದಿಟ್ಕೊಂಡಿದ್ದಾಯಿತು. ಈ ಸೈಡು ಈಗ ಪಲ್ಯ ಕೂಡ ಒಗ್ಗರಣೆ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಈಗ ಎಣ್ಣೆ ಕಾದಿದೆ. ಇದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಅರಿಶಿಣ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಕೋದು, ಬೇಡ ಅಂದರೆ ಉಪ್ಪು ಕೂಡ ಮಾಡ್ತಿದ್ದೀವಿ. ಸಕ್ಕರೆ ಬೇಡ ಅಂತೀವಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುದಿಸಿರುವ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡ್ರೆ ಪಲ್ಯ ರೆಡಿ. ನಿನ್ನೆ ದೋಸೆ ಹಾಕಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ಇಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಹಂಚು ಚೆನ್ನಾಗಿ ಕಾದಿದೆ. ದೋಸೆ ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಕೆಂಪು ಚಟ್ನಿ ಕೂಡ ಹಾಕೋತಾ ಇದ್ದೀನಿ. ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು. ಇದಕ್ಕೆ ಬೇಕಾದರೆ ಆಲೂಗಡ್ಡೆ ಪಲ್ಯ ಕೂಡ ಸ್ಪ್ರೆಡ್ ಮಾಡ್ಬೋದು. ಬೇಡ ಅಂದರೆ ಹಿಂಗೆ ಹೋಟೆಲ್ನಲ್ಲಿ ಕೊಡ್ತಾರಲ್ವ, ಹಾಗೆ ಆಲೂಗಡ್ಡೆ ಪಲ್ಯ ಇಟ್ಟು ಈಗ ಫೋಲ್ಡ್ ಮಾಡಿ ಕೂಡ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ.
ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ನೋಡಿ ಕಲರ್ ಕೂಡ ಯಾವ ಥರ ಬಂದಿದೆ ಅಂತ. ಸೇಮ್ ಹೋಟೆಲ್ ಟೈಪ್ ಆಗಿರುತ್ತೆ ನೋಡಿ ಈ ಥರ. ಮಾಡಿ ಪಟ್ಟನ ಟಿಫನ್ ಟೈಮ್ ಆಕೈತಿ. ಹೇಗೈತಿ ಅದನ್ನ ಬಾಯಲ್ಲಿ ತಗೋದು. ಅದನ್ನ ಬಾಯಿಗೆ ತೆಗೆದು ಗಚ್ಚಾಯ್ತು ಸರಿ. ಜಲ್ಬರ್ ಟೈಮ್ ಆಗೈತಿ. ಖುಷಿ ಖರ ಆಗೈತಿ. ಖರ ಐತಿ. Enjoy this party. ಬಾಚು ಟೈಮ್ ಆಕೈತಿ. ದೋಸೆ, ಕೆಂಪು ಖಾರ, ಚಟ್ನಿ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಹೆಂಗಾಗಿತ್ತು ಟೇಸ್ಟ್? ಹೋಟೆಲ್ ಟೈಪ್ ಅನ್ಸುತ್ತೋ ಏನೋ? ಬಿಡಿ ಅಚ್ಚು ಜಲ್ಬಾ ಹೋಟೆಲ್ ಹೋದ್ರೆ ಸಾಕೈತಿ. ಹೋಟೆಲ್ಗಿಂತ ಚಲೋ ಐತಿ. ಹೌದಾ? ಮಮ್ಮಿ ಹೋಟೆಲ್ಗಿಂತ ಚಲೋ ಐತಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮಾಡ್ಕೋತೀನಿ. ಹಾಯ್. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಟಿಫನ್ಗೆ ಅಂತ ಈಗ ದೋಸೆ ಹಾಕೋತಾ ಇದ್ದೀನಿ. ಈಗ ನಾನು ದೋಸೆ ಕೂಡ ಹಾಕೋತೀನಿ.
ನಾರ್ಮಲಾಗಿ ಕೆಂಪು ಖಾರ ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ಈ ಥರ ಹೋಟೆಲ್ ಸ್ಟೈಲಲ್ಲಿ ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಹೇಗೆ ಬರುತ್ತೆ ಅಂತ ಮಕ್ಕಳೆಲ್ಲ ಸೂಪರ್ ಅಂತ ಹೇಳಿದ್ರಿ. ನಾನು ಹೇಗೆ ಬರುತ್ತೆ ಅಂತ ಈಗ ಟೇಸ್ಟ್ನ ನೋಡಬೇಕು. ಈಗ ಇದ್ರ ಮೇಲೆ ಕೆಂಪು ಚಟ್ನಿ, ಇದ್ರ ಮೇಲೆ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬೇಕಾದರೆ ಚೀಸ್ ಹಾಕೋಬೋದು ಅಥವಾ ಕ್ಯಾರೆಟ್ನ ತುರಿದು ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಕಲರ್ಫುಲ್ಲಾಗಿ ಸೇಮ್ ಹೋಟೆಲ್ ಟೈಪ್ ಕಾಣ್ತಾ ಇದೆ. ಟೇಸ್ಟ್ ಕೂಡ ಹೇಗಿದೆ ಅಂತ ನೋಡೋಣ. ಈಗ ಟೇಸ್ಟ್ ಕೂಡ ಹೇಗಿದೆ ಅಂತ ನೋಡ್ತೀನಿ. ಸೂಪರ್, ಸೇಮ್ ಹೋಟೆಲ್ ಟೈಪ್ ಟೇಸ್ಟೇ ಕೊಡುತ್ತೆ. ಚೆನ್ನಾಗಿದೆ. ಹಾಗೆ ಗಣೇಶ್ ಗುಡಿಯಲ್ಲಿ ಫುಡ್ ಫೆಸ್ಟಿವಲ್ ಇತ್ತಂತೆ, ಅದನ್ನು ಕೂಡ ವಿಡಿಯೋ ಹಾಕು ಅಂತ ಹೇಳಿದೆ. ಹಾಗೆ ಆಂಟಿ ಕೂಡ ಹಾಕಿದ್ರು. ತನು ಬಾಯಿ ಕಡೆ ತನು ಎಲ್ಲ ಜೂಮ್ ಮಾಡ್ರಿ ನೀವು. ಈಗಿನ ಜನ್ರೇಷನ್ ಮಕ್ಕಳು ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನೋಡಿದ್ರೇ ಹೇಗೆ ಅನ್ನಿಸ್ತಲ್ವ, ತುಂಬಾ ಚೆನ್ನಾಗಿತ್ತು. ಟ್ಯೂಷನ್ ಟೈಮ್ ಮತ್ತೆ ಜಲ್ ಬರಿ ರೆಡಿ ನೀನು ಬರ್ತಾ ನೀ ಬಾರೋ ಏನು. ಸಾರಿ ಮಮ್ಮ, ಐ ವಿಲ್ ನಾಟ್ ಕಮ್. ಹಾಂ ಬಾ, ಕಮ್ ಜಲ್ ಬಾ. ಟೈಮ್ ಆಕಿತ್ತು ನೋಡಲ್ಲಿ. ನೋಡು ಯೂನಿಫಾರ್ಮ್ ಕಳೆದು ಹೆಂಗೆ ಹೋಗಿತ್ತಿದ್ದಿ. ಬಿಡ ಮುಟ್ಬೇಡ, ನಡಿ ಬಜಲ್ ಬಾ. ಟೈಮ್ ಆಕೈತಿ. ನಿನ್ನ ಬ್ಯಾಗ್ ತೊಗೊಂಡೇನು ಮಾರ್ಕೆಟ್ ಉಂಟೆ ಊರಿಗೆ ಹೊಂಟಿಯ? ಬ್ಯಾಗ್ ಹಾಕಿ ತೊಗೊಂಡಿ ಅದನ್ನು. ಟ್ಯೂಷನಿಗೆ ಆ ಬ್ಯಾಗ್ ತೊಗೊಂಡಕ್ಕರ್ನ. ನೀ ಆ ಬ್ಯಾಗ್ ಹಾಕಿ ತೊಗೊಂಡಿ. ಟ್ಯೂಷನಿಗೆ ತೊಗೊಂಡಕ್ಕರ್ನ ಅಂತ ಬ್ಯಾಗ್. ಹೇ
ಪೆನ್ಸಿಲ್ ಇಟ್ಟಿಟ್ಟ ಇಲ್ಲ ಇಷ್ಟು ಉದ್ದಗೆ ಇಟ್ಕೋಬೇಕಲ್ಲ ಗೊಂಬೆ ಇಲ್ಲದ ಗೊಂಬಿದೆ ಬ್ಯಾಗ್ ಅಲ್ಲ ಮತ್ತೆ ಯಾಕೆ ತೊಗೊಂಡೀಗ ಅದನ್ನು ನಾ ಕೂಲಿಗೆ ಹೋಗತ್ತೀನಿ ಇಲ್ಲ ಈಗ ನೋಡಿಲ್ಲ ಅದ್ರ ಮಕ್ಕ ನೋಡ ಮ್ಯಾಮ್ ಹೋಗ್ಬೇಕು ಮಕ್ಕ ನೋಡೋದು ಅವ್ರನ್ನ ನೋಡ ಏ ಬಾ ಹಚ್ಚು ಜಲ್ದ ನಂಗೆ ಶೂ ಹಾಕೊಂತಾರ ಅಲ್ಲಿ ಕಳ್ಕೊಂತ ನಿಲ್ತಿ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ ಯಾರು ಥ್ಯಾಂಕ್ ಯು ವೆಲ್ಕಮ್ ಹಿಂಗೆ ಹಾಕೋಬೇಕು ನೋಡಿ ಹಿಂಗೆ ಅಲ್ಲಿ ನೋಡಿಲ್ಲ ಅವ್ರು ಅಲ್ಲಿ ಇರ್ತಾರೆ ಹ್ಞೂ ನಾನು ಹೋಗಿ ಬಿಟ್ಟು ಬರ್ತೀನಾ ಸ್ಲೋ ಹೋಗ ಬಿಟ್ಟು ಬರ್ತೀನಿ ಈಗ ಅವ ಹೊಳಮಳ ಬರ್ತಾ ನೀವು ಬೇಕೇ ಬರ್ತೇನೆ ವಾಪಸ್ ಇಲ್ಲ ಬೇಡ ಡಾಗ್ ಬರ್ತೊಬ್ಬ ಹೌದಾ ನೋಡ್ರಿ ಖಾಲಿ ವಾಪಸ್ ಅಡ್ಡಾಡ್ತಾನೆ ನೀವು ನೀನು ಹೋಗ್ಬೇಕಿಲ್ಲ ಟ್ಯೂಷನ್ ಹೋಗಕತ್ತೀನಲ್ಲ ಈಗ ಓಕೆ ಹ್ಞೂ ಓಕೆ ಹೋಗಕತ್ತೀನಲ್ಲ ಇದೇನು ಮತ್ತೆ ಅಲ್ಲಿ ನೋಡಿಲ್ಲ ವಾಪಸ್ ಮನೆಗೆ ಬಂದು ಟ್ಯೂಷನ್ ಹೊಂಟೀನಿ ಈಗ ನೀವು ಓದಿಸ್ತಲ್ಲ ನಾನು ನಿನಗೆ ಓದಿಸ್ತೇನೆ ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು. ನಾನು ನಮ್ಮ ಚಿನ್ನು ಹಾಗೆ ಭಾಗ್ಯ ಹೊಂಟಿದ್ದೀವಿ. ಅಪಾರ್ಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ. ಈಗ 5:30ಗೆ ಬಾ ಅಂದರು. ಈಗ ಅವ್ರಿಗೆ ಟ್ಯೂಷನ್ ಬಿಟ್ಟು ನಾವೀಗ ರೆಡಿಯಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಹುಳ ಐತೆ ಇಲ್ಲ ಹಿಂಗೆ ಓದಕ್ಕೆ ಆಗ್ತದೆ. ಏನು ಮಾಡ್ಬೇಕು ಬ್ಯಾಟ್ ಬಾಲ್ ಆಟ ಆಡೋಣ ಕಾದ್ಮೇಲೆ ಯಾರ್ಯಾರು ನೀನು ನಾನು ಅಷ್ಟೇ. ಇಬ್ರಾ ಹ್ಞೂ ಮತ್ತೆ ಯಾರು ಬೇಡ ಹ್ಞೂ ಮತ್ತೆ ಇಬ್ಬರು ಸರಿ ಸರಿ ಹಸುಗುತ್ತೆ ನಮಗೆ ಹಸುಗುತ್ತೆ ನಮ್ಮ ಓ ವಾ ಹೆಂಗೆ ಡ್ಯೂಟಿಗೆ ಹೋಗತ್ತಾನ ನೋಡಮ್ಮ ಅವ ಹೆಂಗೆ ಹೋಗತ್ತಾನ. ಊಟ ಅಲ್ಲ ಅವ್ರ ಪಪ್ಪನ ಜೊತೆ ನೀರು ಹೋಗಿ ಹಾಂ ನೀರು ಹೋಗ್ತಿ ನಮ್ಮ ಪಪ್ಪನ ಜೊತೆ ಹೋಗ್ತೀನಲ್ಲ ಅದಕ್ಕೆ ಅಶೋದನ್ನು ನನ್ನ ಅವ್ರ ಪಪ್ಪನ ಜೊತೆನೂ ಹೋಗತ್ತಾನ ಅದಕ್ಕಂತ. ಏನು ಮಾಡಲ್ಲ ಅದು ನೋಡ ಕೃಷ್ಣನ್ ಚಕ್ರ ನಮ್ಮ ಕ್ವಾರ್ಟರ್ಸ್ ಅಳ್ಳಾಡಿಸಿದ ದೊಡ್ಡ ಲಪಡ ಮಾಡಿದ್ನ ಒಂದು ಒರೆ ಬಿಸ್ಕಿಟ್ ಕೊಡೋಣ ಭಾಳ ಐತೆ ಹಾಲು ಅಣ್ಣ ಮಾಡೇನೆ ನೀ ಲಕ್ಷ ಕೊಟ್ಟಿಲ್ಲ ನೀ ಲಕ್ಷ ಕೊಟ್ಟಿಲ್ಲ ಜೆ ಸಿ ಬಂದು ನಿಂತ ಡ್ಯಾಮೇಜ್ ಆಗತ್ತೆ ಬಿಲ್ಡಿಂಗಿಗೆ ತಾವ ತಗೊಂಡ ಇನ್ನು ಮುಂದಾಗುದಿಲ್ಲ ನೋಡಿಲ್ಲಕಂತ
ಕ್ಲೋಸ್ ಮಾಡಿದ್ಲ ಪಾರ್ಲರ್? ಎಷ್ಟೆಲ್ಲ ಕ್ಲೋಸ್ ಮಾಡ್ತಾರ? ಇವತ್ತಿಲ್ಲ, ಸಂಡೇ ಅಂದ್ರಲ್ಲ ಆಕೆ ಬಂದಿದ್ಲಲ್ಲ ಆಗಲೇ. ಸಂಡೆ ಅಷ್ಟ ಪಾರ್ಲರ್ದಲ್ಲಿ ಅಪಾಯಿಂಟ್ಮೆಂಟ್ ಭಾಳ ಇದ್ವು, ಹೇರ್ ಕಟ್ಟಿಂಗು ಅಂತ. ಟೈಮೇ ಆಯಿತು, 8 ಗಂಟೆ ಆಯಿತು. ಅಲ್ಲೇ ಆಂಟಿ ಮನೆ ಹತ್ರ ಈ ಸೈಡಿಗೆ ಬಂದು ಎಲ್ಲ ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ಈಗ ರೈಸ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.